ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ನಿಶ್ಚಿ ಲಾಗ್ಸ್. ನನ್ನ ಹೆಸರು ನಿಶ್ಚಿತ. ಇವತ್ತು ಮಾಡ್ತಾ ಇರೋದು ನಾನು ಪೀಸ್ ಪಲಾವ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಈರುಳ್ಳಿ, ಪುದೀನ, ಟೊಮ್ಯಾಟೊ, ಹಸಿರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಒಂದು ಪಾತ್ರೆಗೆ ಎಣ್ಣೆ 2 ಸ್ಪೂನು, ತುಪ್ಪ 1 ಸ್ಪೂನು ಹಾಕಿ ಕಾಯಿಸಿ ಚೆನ್ನಾಗಿ ನಾವು ಇಟ್ಕೊಂಡಿರೋ ಏಲಕ್ಕಿ, ಪಲಾವ್ ಎಲೆ, ಚಕ್ಕೆ, ಲವಂಗನ ಹಾಕಿ ಒಂದು 3 ಸೆಕೆಂಡು ಫ್ರೈ ಮಾಡಿದ್ರೆ ಅದು ನಾವು ಸ್ಪೈಸಸ್ ಹಾಕಿ ಫ್ರೈ ಮಾಡಿದ ತಕ್ಷಣ ಗ್ರೀನ್ ಚಿಲ್ಲೀಸ್ ಹಾಕಬೇಕು. ಗ್ರೀನ್ ಚಿಲ್ಲೀಸ್ದು ಖಾರ ಎಲ್ಲ ಹೋಗೋ ತನಕ ಎಣ್ಣೆಲೇ ಫ್ರೈ ಮಾಡಬೇಕು. ನಾವು ಖಾರ ಅಂತ ಹಾಕ್ತಾ ಇರೋದು ಇದಕ್ಕೆ ಗ್ರೀನ್ ಚಿಲ್ಲೀಸ್ ಅಷ್ಟೇ. ಖಾರಕ್ಕೆ ತಕ್ಕಷ್ಟು ನೀವು ಜಾಸ್ತಿ ಖಾರ ತಿನ್ನೋದಿದ್ರೆ ಖಾರ ಜಾಸ್ತಿ ಹಾಕ್ಕೋಬೋದು, ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೋಬೋದು. ಚೆನ್ನಾಗಿ ಹುರಿದು ಆಮೇಲೆ ಪುದೀನ ಹಾಕಬೇಕು. ಪುದೀನಾನ ಹಸಿ ವಾಸನೆ, ಪುದೀನದು ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಬೇಕು. ನೆಕ್ಸ್ಟ್ ಆನಿಯನ್ ಹಾಕಬೇಕು. ಆನಿಯನ್ನು ಕಲರ್ ಚೇಂಜ್ ಆಗೋ ತನಕ, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈರುಳ್ಳಿ ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಹುರಿದಿದ್ದೀನಿ. ಅದಕ್ಕೆ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಟೊಮೆಟೊ ಸಾಫ್ಟ್ ಆಗೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ನಾನು ಯೂಸ್ ಮಾಡೋದು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಕುಕ್ ಮಾಡಬೇಕು ಟೊಮೆಟೊನ. ಟೊಮೆಟೊ ಕುಕ್ ಆದಮೇಲೆ ಬಟಾಣಿ, ಇದು ರಾತ್ರಿ ಇಡೀ ನೆನೆಸು ಒಂದು ವಿಷಲ್ ಹಾಕ್ಸಿರೋ ಬಟಾಣಿ, ಇಲ್ಲಾಂದರೆ ಹಸಿ ಬಟಾಣಿ ಯೂಸ್ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ. ಹಸಿ ಬಟಾಣಿ ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ನಾನು ಒಣಗಿದ ಬಟಾಣಿನೇ ಯೂಸ್ ಮಾಡ್ತಾಯಿದ್ದೀನಿ. ಈ ಬಟಾಣಿಗೂ ಮಸಾಲೆ ಹಿಡ್ದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು 2 ಸ್ಪೂನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರಿಬೇಕು. ಹುರಿದಾದ್ಮೇಲೆ ನಾವು ತೊಳೆದು ಒಂದು ಅರ್ಧ ಗಂಟೆ ಟೈಮ್ ನೆನೆಸಿಟ್ಟ ಅಕ್ಕಿನ ಡೈರೆಕ್ಟ್ ಹಾಕ್ಕೋಬೇಕು. ಹಿಂಗೆ ಮಾಡಿದ್ರೆ ಸ್ವಲ್ಪ ಹುಡಿಯಾಗಿ ಬರುತ್ತೆ ಅಂತ ನಾನು ಹಿಂಗೆ ಮಾಡ್ತೀನಿ. ಫಸ್ಟ್ ಅಕ್ಕಿನ ಆ ಮಸಾಲೆ ಜೊತೆಗೆ ಎಲ್ಲ ಮಿಕ್ಸ್ ಆಗೋ ತನಕ ಹುರಿದು ಚೆನ್ನಾಗಿ 2 ನಿಮಿಷ ಹುರಿಬೇಕು. 2 ನಿಮಿಷ ಅಕ್ಕಿನ ಹುರಿದಾದ್ಮೇಲೆ ಮಸಾಲೆ ಎಲ್ಲ ಒಂದಾಗಿದೆ ಅಂದಮೇಲೆ ಮಳ್ಳೋ ಬಿಸಿನೀರು, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿ ಬಾಯ್ಲಿಂಗ್ ವಾಟರ್ ಅಂದರೆ ಮಳ್ಳೋ ಬಿಸಿನೀರು, ಮೊದಲೇ ಬಿಸಿನೀರನ್ನ ಕಾಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು, ಅದನ್ನೇ ಹಾಕಿ ಬೇಯಕ್ಕೆ ಬಿಡ್ತಾಯಿದ್ದೀನಿ. ಈ ಟೈಮಲ್ಲಿ ಉಪ್ಪನ್ನ ನೀವು ಚೆಕ್ ಮಾಡ್ಕೋಬೋದು. ಇನ್ನು ಎಕ್ಸ್ಟ್ರಾ ಇನ್ನೂ ಖಾರ ಸಾಕಾಗಿಲ್ಲ ಅಂದರೆ ಹಸಿಮೆಣ್ಸಿಕಾಯಿನ ಸೀಳಿ ಕಟ್ ಮಾಡಿ ಸ್ಲಿಟ್ ಮಾಡಿ ಹಾಕ್ಕೋಬೋದು. ಬಟ್ ಇನ್ಯಾವುದು ಸ್ಪೈಸಸ್ ಆ್ಯಡ್ ಮಾಡೋಂಗಿಲ್ಲ. ಇನ್ಯಾವುದೇ ಸ್ಪೈಸ್ ಅಂದರೆ ಗರಂ ಮಸಾಲ ಆಗಲಿ, ಖಾರ ಪುಡಿ ಆಗಲಿ ಏನು ಆ್ಯಡ್ ಮಾಡೋಂಗಿಲ್ಲ. ಕುಕ್ ಆಗಿದೆ ರೈಸು, ನೋಡಿ ಮಾಡ್ತಾಯಿದೆ. ಅದು ರೈಸ್ ಕುಕ್ ಆದಮೇಲೆ ಮೊಸರು ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ನಮ್ಮದು ಬಟಾಣಿ ಬಾತ್ ಆರ್ ಪೀಸ್ ಪಲಾವ್ ರೆಡಿ. ಎಲ್ಲರೂ ಈ ವಿಡಿಯೋನ ಕೊನೆ ತನಕ ನೋಡಿದ್ದೀರಾ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲರಿಗೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ